ಹಾಯ್ ಫ್ರೆಂಡ್ಸ್ ಈ ಥರ ಫೋಟೋಗಳನ್ನು ನೀವು ಸಿಂಪಲ್ ಆಗಿ ಎಡಿಟ್ ಮಾಡ್ಬೋದು. ಯಾವುದೇ ರೀತಿ ದುಡ್ಡು ಕೂಡ ಅವಶ್ಯಕತೆ ಇಲ್ಲ. ಕೇವಲ ಒಂದು ಪ್ರಾಂಪ್ಟ್ ಆಗಿ ಈ ಥರ ಫೋಟೋನ ನೀವು ಎಡಿಟ್ ಮಾಡ್ಬೋದು. ನೀವು ಯಾವ ಥರ ಎಡಿಟ್ ಮಾಡೋದು ಅಂತ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಫ್ರೆಂಡ್ಸ್, ನೀವು ಮೊದಲೇದಾಗಿ ಆ ಥರ ಫೋಟೋನ ಕ್ರಿಯೇಟ್ ಮಾಡ್ಬೇಕಂತಂದರೆ ನೀವು ಜೆಮಿನಿ ಆ್ಯಪನ್ನು ಓಪನ್ ಮಾಡಬೇಕು. ಇಲ್ಲಾಂತಂದರೆ ಗೂಗಲ್ಗೆ ಹೋಗಿ ಜೆಮಿನಿ ಎ ಅಂತ ಸರ್ಚ್ ಮಾಡಬೇಕು. ನಾನಿವಾಗ ಗೂಗಲ್ಗೆ ಹೋಗ್ತಿದ್ದೀನಿ. ಗೂಗಲ್ಗೆ ಹೋಗಿ ಇಲ್ಲಿ ಜೆಮಿನಿ ಎ ಅಂತ ಸರ್ಚ್ ಮಾಡಬೇಕು. ಅವರ ವೆಬ್ಸೈಟ್ ಬರುತ್ತೆ, ಅಲ್ಲಿಂದ ನಾವು ಎಡಿಟ್ ಮಾಡಬೇಕು. ಇವಾಗ ನಾನು ಜೆಮಿನಿ ಎ ಅಂತ ಸರ್ಚ್ ಮಾಡ್ತಿದ್ದೀನಿ. ಸರ್ಚ್ ಮಾಡಿದ ಮೇಲೆ ನಿಮಗೆ ಈ ಥರ ಸರ್ಚ್ ಆಗಿ ಇಲ್ಲಿ ಬರುತ್ತೆ. ಇಲ್ಲಿ ಗೂಗಲ್ ಜೆಮಿನಿ ಅಂತ ವೆಬ್ಸೈಟ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದು ಓಪನ್ ಆಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಈ ಥರ ಬರುತ್ತೆ. ಇಲ್ಲಿ ನಿಮಗೆ ಆಸ್ಕ್ ಜೆಮಿನಿ ಅಂತ ಇದೆಯಲ್ಲ, ಅಲ್ಲಿ ನೀವು ಒಂದು ಪ್ರಾಂಪ್ಟ್ನ ಹಾಕಬೇಕು. ಆ ಪ್ರಾಂಪ್ಟ್ನ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಕೊಟ್ಟಿರ್ತೀನಿ. ಆ ಪ್ರಾಂಪ್ಟ್ನ ತೊಗೊಂಬಂದು ಇಲ್ಲಿ ನೀವು ಪೇಸ್ಟ್ ಮಾಡ್ಬೋದು ಕಾಪಿ ಮಾಡಿಕೊಂಡು. ಇವಾಗ ಇಲ್ಲಿ ಸಿಂಪಲ್ ಪ್ಲಸ್ ಐಕನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೀವು ಯಾವ ಫೋಟೋನ ಎಡಿಟ್ ಮಾಡ್ಬೇಕಂತ ಅಂದ್ಕೊಂಡಿದ್ರೆ ನಿಮ್ಮ ಫೋಟೋನ ಹಾಕಿ, ಅಥವಾ ಹಾಗೆ ಯಾವ ಹೀರೋ ಜೊತೆ ನೀವು ಎಡಿಟ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ರೆ ಆ ಹೀರೋ ಫೋಟೋ ಕೂಡ ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಇವಾಗ ನಾನು ನನ್ನ ಒಂದು ಫೋಟೋನ ಅಪ್ಲೋಡ್ ಮಾಡಿದ್ದೀನಿ. ಇವಾಗ ಹೀರೋ ಫೋಟೋನ ಅಪ್ಲೋಡ್ ಮಾಡ್ತಿದ್ದೀನಿ. ಇವಾಗ ಸುದೀಪ್ ಸರ್ ಫೋಟೋನ ಅಪ್ಲೋಡ್ ಮಾಡ್ತಿದ್ದೀನಿ. ಇವಾಗ ನಾನು ಸುದೀಪ್ ಸರ್ ಫೋಟೋನ ಅಪ್ಲೋಡ್ ಮಾಡಿದ್ಮೇಲೆ ಇಲ್ಲಿ ಪ್ರಾಂಪ್ಟ್ನ ಇವಾಗ ಪೇಸ್ಟ್ ಮಾಡ್ತಿದ್ದೀನಿ. ಪೇಸ್ಟ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಸೆಂಡ್ ಬಟನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಸಿಂಪಲ್ಲಾಗಿ ಪರ್ಫೆಕ್ಟಾಗಿ ಆ ಒಂದು ಪ್ರಾಂಪ್ಟ್ ಪ್ರಕಾರ ಒಂದು ಇಮೇಜ್ನ ಕ್ರಿಯೇಟ್ ಮಾಡಿ ಕೊಡುತ್ತೆ. ಸ್ವಲ್ಪ 1-2 ಸೆಕೆಂಡ್ ಇಲ್ಲ 3 ಸೆಕೆಂಡ್ ವೇಟ್ ಮಾಡಬೇಕು. ವೇಟ್ ಮಾಡಿದ ಮೇಲೆ ನಿಮಗೆ ಪರ್ಫೆಕ್ಟಾಗಿ ಇಮೇಜ್ ಏನಿದೆ ಅದನ್ನು ಕ್ರಿಯೇಟ್ ಮಾಡಿ ನಿಮಗೆ ಕೊಟ್ಟಿರುತ್ತೆ. ಈ ಇಮೇಜ್ ಇವಾಗ ಇನ್ಸ್ಟಾಗ್ರಾಮ್ನಲ್ಲಿ ಟ್ರೆಂಡಿಂಗ್ ಆಗ್ತಿವೆ, ಆದ್ದರಿಂದ ಇಲ್ಲಿ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ನಮ್ಗೆ ಇಮೇಜ್ ಏನಿದೆ ಅದು ಕ್ರಿಯೇಟ್ ಮಾಡಿ ಕೊಟ್ಟಿದೆ. ನೋಡ್ಬೋದು ಯಾವ ಥರ ಬಂದಿದೆ ಅಂತ ಇಮೇಜ್ನ ಕೂಡ ನೀವು ಡೀಟೇಲಾಗಿ ನೋಡ್ಬೋದು ಯಾವ ಥರ ಬಂದಿದೆ ಇಮೇಜ್ ಅಂತ. ಪ್ರಾಂಪ್ಟ್ಗೆ ತಕ್ಕಂತೆ ಇಮೇಜ್ ಪರ್ಫೆಕ್ಟಾಗಿ ಬಂದಿದೆ. ನೀವು ಈ ಥರ ಇಲ್ಲಿ ಕ್ರಿಯೇಟ್ ಮಾಡ್ಕೋಬೋದು ಫ್ರೆಂಡ್ಸ್. ನೋಡ್ಬೋದು ಯಾವ ಥರ ಬಂದಿದೆ ಅಂತ ಪರ್ಫೆಕ್ಟಾಗಿ. ಇವಾಗ ನೀವು ಇದನ್ನು ಡೌನ್ಲೋಡ್ ಮಾಡ್ಕೋಬೇಕಂತಂದರೆ ಈ ಫೋಟೋ ಮೇಲ್ಗಡೆ ಒಂದು ಡೌನ್ಲೋಡ್ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಡೌನ್ಲೋಡ್ ಇಮೇಜ್ ಅಂತ ಬರುತ್ತೆ. ನೀವು ಈ ಇಮೇಜ್ನ ಡೌನ್ಲೋಡ್ ಮಾಡಿಕೊಂಡ್ರೆ ಗ್ಯಾಲರಿಯಲ್ಲಿ ಸೇವ್ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಫೋಟೋನ ಯಾವ ಥರ ಕ್ರಿಯೇಟ್ ಮಾಡೋದಂತ. ವಿಡಿಯೋ ಏನಾದರೂ ಇಷ್ಟ ಇದ್ದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ.